ಹಾಂ ನಾರ್ಮಲ್ಲು ಹಾಂ ಮತ್ತೆ ಆರಾಮಾಗಿದ್ದೀರಾ? ಹ್ಞೂ ಆರಾಮ. ಏನು ಫೇಸ್ಬುಕ್ ಎಲ್ಲ ನಿಮ್ಮದೇ? ಪೆಟ್ರೋಲ್ ಬಂಕ್ ಅವ್ರು ಯಾಕ್ರಿ ನೋಡ್ತೀರಾ ನನ್ನ? ಯಾಕೆ ನೋಡ್ಬಾರ್ದ ನಾವು? ಅಲ್ಲ ನಾವು ಪೆಟ್ರೋಲ್ ಬಂಕ್ ಅವ್ರನ್ನೇ ಜಗಳ ಮಾಡ್ತೀವಲ್ಲ, ಹಾಂ ಟಾಯ್ಲೆಟ್ ಕೊಡಲ್ಲ ಅಂತ ಹೇಳ್ಬಿಟ್ಟು ನೀವು ನಮ್ಮನ್ನು ನೋಡ್ತೀರಾ? ಹಾಂ ಇಲ್ಲ ನೋಡ್ತಾ ಇದ್ದೀನಿ. ಓಕೆ. ಏನು ಯಾವ್ದು ಇಷ್ಟ ಆಗುತ್ತೆ ನಿಮಗೆ? ಪರವಾಗಿಲ್ಲ, ಏನು ನೀವೇನೋ ಯಾವುದೋ ಕೆಟ್ಟದ್ದು ಇದ್ರಲ್ಲಿ ಮಾಡ್ತಾ ಇಲ್ಲ, ಎಲ್ಲ ಒಳ್ಳೇದೇ ಮಾಡ್ತಾ ಇದ್ದೀವಿ. ಒಳ್ಳೇದೇ ಮಾಡ್ತೇವೆ. ಮತ್ತು ಎಷ್ಟೋ ಜನ ನಮ್ಮನ್ನು ಬೈತಾರಲ್ಲ, ಏನು ಮಾಡೋದು ಅವ್ರನ್ನ? ಅಯ್ಯೋ ಅಣ್ಣ, ಎಲ್ಲರೂ ಬೈತಾರಂತ ಇದು ಮಾಡೋಕ್ಕಾಗಲ್ವಾ? ಹಾಂ ಆಗೈತೆ ನೋಡಿ. ಎಲ್ಲರೂ ಒಳ್ಳೆಯವ್ರು ಇರ್ತಾರೆ ಹೇಳಿ. ಹಾಂ ಎಲ್ಲ ಜನ ಎಲ್ಲ ಹತ್ರ ಹೋಗಿ ಕಿರಿಕ್ ಮಾಡ್ತಾರೆ ಅಂತ ಹೇಳ್ತಾರೆ. ಆದವರು ಇರ್ತಾರೆ, ಆಗಿದ್ದವರು ಇರ್ತಾರೆ. ಹಾಂ ಅಲ್ಲ, ನಮ್ಮ ವಿಚಾರಗಳು ಏನಾಗುತ್ತೆ ಅಂದರೆ ನೇರವಾಗಿ ಮಾತಾಡ್ತಾ ಇರ್ತೀವಿ. ಒಂದಷ್ಟು ಜನಗಳಿಗೆ ಏನಾಗುತ್ತೆ ಅಂದರೆ ನೇರವಾಗಿ ಹೇಳೋದು ಇಷ್ಟ ಆಗಲ್ಲ. ಒಂದು ಎರಡನೇದು, ನಾನೇನು ಹೇಳ್ತಾ ಇರ್ತೀನಿ ಆ ತಪ್ಪನ್ನ ಅವ್ರ ಕಡೆ ಯಾರೋ ಒಬ್ರು ಮಾಡ್ತಾ ಇರ್ತಾರೆ, ಇಲ್ಲ ಅವ್ರು ಮಾಡ್ತಾ ಇರ್ತಾರೆ. ಸರಿ ಆಯಿತು, ಓಕೆ. ಒಳ್ಳೆ ನೋಡ್ತಾ ಇದ್ದೀರಾ ನೀವೇ? ನೋಡ್ತಾ ಇದ್ದೀನಿ ಅಣ್ಣ. ಒಂದ್ಸಲ ನಿಮ್ಮ ಬಂಕುದುವೆ ಹಿಂಗೆ ಟಾಯ್ಲೆಟು ನೀರು ಕೊಡ್ತಾ ಇಲ್ಲ ಅಂತ ಗಲಾಟೆ ಮಾಡಿದ್ದೆ. ಏನು ಮಾಡ್ತೀರಣ್ಣ? ಹಾಂ 24 hours ಓಪನ್ ಇರುತ್ತಲ್ವಾ? ಹಾಂ 24 hours ಓಪನ್ ಇರುತ್ತಲ್ವಾ? ಹೌದು. ಈಗ ಪೆಟ್ರೋಲ್ ಬಂಕ್ಗಳಿಗೆ ಬರೋ ಉದ್ದೇಶ ಡ್ರೈವರ್ಗಳು ದುಡ್ಡಿದ್ದು ಅಲ್ಲಿ ಇರ್ತದೆ, ನಾವು ಕೊಡ್ಕೊ ಹೋಗ್ತೀವಿ. ಎಷ್ಟೋ ಟೈಮ್ಗಳಲ್ಲಿ ಎಲ್ಲಿ ಹೋಗ್ಬೇಕು ಹೇಳಿ, ಇದೇ ಹಳ್ಳಿ ನಾವು ಹೋಗಿ ಇದೆಲ್ಲ ಇಟ್ಕೊಂಡು ಬಾಟ್ಲಿ ಇಟ್ಕೊಂಡು ಹೋಗೋಕೆ ಆಚೆ. ಹಾಂ ಇಲ್ಲ ಏನು ಬೇಡ, ನಾವು ಫೋಟೋ ಅಪ್ಲೋಡ್ ಮಾಡ್ಕೊತೀನಿ ಸಾಕು. ಓಕೆ. ನಿಮ್ಮ ಹೆಸರು? ಮಹೇಶ್ ಅಂತ. ಯಾವ ಊರು ನಿಮ್ಮದು? ಇಲ್ಲಿ ಕಡೆ ಪಾವಗಡ. ಪಾವಗಡ. ಒಟ್ಟ ಎಷ್ಟು ಯಾವಾಗಿಂದ ನೋಡ್ತಾ ಇದ್ದೀರಾ? ಇಲ್ಲ, ಸುಮಾರು ದಿನದಿಂದ ನೋಡ್ತಾ ಇದ್ದೀನಿ. ಸರಿ ಬರಲಾ? ಓಕೆ. ಸ್ನೇಹಿತರೆ ನೋಡಿ, ಇದೇ ಪೆಟ್ರೋಲ್ ಬಂಕು ಕೋರಮಂಗಲದಲ್ಲಿ. ಯಾವುದಪ್ಪ, ಜ್ಯೋತಿ ನಿವಾಸ್ ಕಾಲೇಜ್ ರೋಡಿಂದ ಇನ್ನು ಈ ಕಡೆ ಯಾವುದಪ್ಪ ಇದು ಸೋನಿವಾಡ್ ಸಿಗ್ನಲಿಂದ ಈ ಕಡೆ ಲೆಫ್ಟಿಗೆ ಬರುತ್ತೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕು. ಆ ಪೆಟ್ರೋಲ್ ಬಂಕಲ್ಲಿ ಒಂದು ಸಲ ಟಾಯ್ಲೆಟ್ಗೆ ಇವರು ಲಾಕ್ ಮಾಡ್ಕೊಂಡು ಕೂತಿದ್ರು ಅಂತೇಳಿ ಗಲಾಟೆ ಮಾಡಿ ಅದು ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ ಪಾಪ ಇದೇ ಬಂಕಲ್ಲಿ. ಆದರೂ ಕೂಡ ಇವರು ನಮ್ಮ ವೀಡಿಯೋ ನೋಡ್ತಾರಂತ. ಅಂದರೆ ಜನ ಸತ್ಯನ ಇಷ್ಟಪಡ್ತಾರೆ. ಒಂದಷ್ಟು ಜನ ಅವ್ರ ಕಡೆ ಯಾರೋ ತಪ್ಪು ಮಾಡಿರ್ತಾರಲ್ಲ, ಅದನ್ನ ನಾವೇನೋ ಪ್ರಶ್ನೆ ಮಾಡಿರ್ತೀವಿ. ಹಾಗಾಗಿ ನಮ್ಮನ್ನು ದ್ವೇಷ ಮಾಡಿಕೊಂಡು ಇವ್ನು ಸರಿ ಇಲ್ಲ, ಹಂಗೆ ಆಳುಂಬಳು ಕಸಗಡ್ಡಿ ಅಂತ ಹೇಳ್ತಾರೆ. ನಾವು ಅದನ್ನೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನಮ್ಮ ಕಣ್ಣಿಗೆ ಏನು ಸತ್ಯ ಅನಿಸುತ್ತೋ ಅದನ್ನು ನಾವು ಬಹಿರಂಗಪಡಿಸ್ತೀವಿ. ಒಂದಷ್ಟು ಜನ ಅವ್ರ ಸಮಸ್ಯೆಗಳನ್ನು ಬಗೆಹರಿಸ್ಕೊಳಕ್ಕಾಗದೇ ಇರೋ ವಿಚಾರಗಳನ್ನ ನಾವು ಯಾವ ರೀತಿ ಬಗೆಹರಿಸ್ಬೇಕು ಅನ್ನೋದನ್ನ ನಾವು ತಿಳಿಸ್ಕೊಡ್ತೀವಿ. ಸೊ ಇದು ಜನಗಳಿಗೆ ಇಷ್ಟ ಆಗುತ್ತೆ. ಯಾರು ಸತ್ಯವಾಗಿರ್ತಾರೋ ಆ ಜನಗಳಿಗೆ ಇದು ಇಷ್ಟ ಆಗುತ್ತೆ. ನಮಗೆ ಅಂಥವ್ರು ಸಾಕು ಅಲ್ವಾ? 10 ಜನದಲ್ಲಿ ಒಬ್ಬರು ಇರ್ತಾರೆ ಕಾಲು ಎಳೆಯುವಂಥವ್ರು. ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನೋಡೋಣ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ನಮ್ಮ ಕೈಲಾದದ್ದನ್ನು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಒಂದೊಳ್ಳೆ ವಿಚಾರಗಳಿದ್ದಾವೆ, ಹೋಗ್ತಾ ಹಂತವಾಗಿ ತಿಳಿಸ್ಕೊಡ್ತೀನಿ. ಧನ್ಯವಾದ ಬ್ರದರ್. ನೋಡಿ, ನಿಮ್ಮ ವೀಡಿಯೋನ ನಿಮ್ಗೆ ಗೊತ್ತಿಲ್ಲದಂತೆ ವೀಡಿಯೋ ಮಾಡಿದ್ದೀನಿ. ನಮ್ಮ ಅಭಿಮಾನಿ ನೀವು. ನಿಮ್ಮನ್ನು ಜನಗಳಿಗೆ ಪರಿಚಯ ಮಾಡಿಸ್ಬೇಕು, ನಿಮ್ಮ ಒಳ್ಳೆ ಮನಸ್ಸನ್ನು ನಾವು ಪರಿಚಯ ಮಾಡಿಸ್ಬೇಕು ಅಂತೇಳಿ ಈ ವಿಡಿಯೋ ಮಾಡಿದ್ದೀನಿ. ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ. ಧನ್ಯವಾದ ನಿಮ್ಮ ಅಭಿಮಾನಕ್ಕೆ. ಥ್ಯಾಂಕ್ ಯು ಸೊ ಮಚ್.